ಕಳೆದ ಬಾರಿ ರಾಜೇಶ್ ಟಿಕಾಯತ್ ಹೋರಾಟವನ್ನು ಕೈಗೆತ್ತಿಕೊಂಡಿದ್ರು. ಅವರದ್ದು ಸಂಯುಕ್ತ ಕಿಸಾನ್ ಮೋರ್ಚಾ. ಆದರೆ ಆ ಸಂಘಟನೆ ಒಡೆದು 2 ಹೋಳಾಗಿದೆ. ಆ ಎರಡನೇ ಭಾಗ ಸಂಯುಕ್ತ ಕಿಸಾನ್ ಮೋರ್ಚಾ ರಾಜಕೀಯೇತರ ಸಂಘಟನೆ. ಆ ಸಂಘಟನೆ ಈ ಹೋರಾಟದ ನೇತೃತ್ವವನ್ನು ವಹಿಸಿಕೊಂಡಿದೆ. ಇದರ ಜೊತೆಗೆ ಕಿಸಾನ್ ಮಜ್ದೂರ್ ಮೋರ್ಚಾದಿಂದಲೂ ಕೂಡ ಹೋರಾಟಕ್ಕೆ ಕರೆ ನೀಡಲಾಗಿದೆ. ಈ 2 ಸಂಘಟನೆಗಳ ಹೋರಾಟಕ್ಕೆ ದೇಶಾದ್ಯಂತ ಇರುವ 200ಕ್ಕೂ ಹೆಚ್ಚು ರೈತ ಸಂಘಟನೆಗಳು ಬೆಂಬಲವನ್ನು ಘೋಷಿಸಿದ್ದಾವೆ. ಹಾಗಿದ್ರೆ ಈಗ ರೈತರು ಎಲ್ಲಿದ್ದಾರೆ? ಒಂದು ಶಂಭು ಗಡಿ, ಪಂಜಾಬ್ನಿಂದ ಹರಿಯಾಣವನ್ನು ಸಂಪರ್ಕಿಸುವಂತಹ ಗಡಿ. ಈ ಗಡಿಯಲ್ಲಿ ಪಂಜಾಬ್ನಿಂದ ದೆಹಲಿಯನ್ನು ಪ್ರವೇಶಿಸಬೇಕಾದ್ರೆ ಹರಿಯಾಣದ ಮೂಲಕ ಬರಬೇಕು. ಹರಿಯಾಣಕ್ಕೆ ಎಂಟ್ರಾಗದಂತೆ ರೈತರನ್ನು ತಡೆಯುವಂತಹ ಪ್ರಯತ್ನಗಳಾಗಿದೆ. ಇವತ್ತು ರೈತರನ್ನು ಚದುರಿಸೋದಕ್ಕೆ ಪೊಲೀಸರು ಗಾಳಿಯಲ್ಲಿ ಗುಂಡಾರಿಸಿದ್ರು, ಟಿಯರ್ ಗ್ಯಾಸ್ಗಳನ್ನು ಸಿಡಿಸಿದ್ರು. ಇಷ್ಟಾದರೂ ಕೂಡ ರೈತರು ಬಗ್ತಾ ಇಲ್ಲ. ಇದು ಪಂಜಾಬ್ ಮತ್ತು ಹರಿಯಾಣದ ಬಳಿಯ ಶಂಭು ಗಡಿ. ಮತ್ತೊಂದು ಸಿಂಗು ಬಾರ್ಡರ್, ದೆಹಲಿ ಮತ್ತು ಹರಿಯಾಣದ ಮಧ್ಯೆ ಇರುವಂತಹ ಗಡಿ, ಹರಿಯಾಣದಿಂದ ನವದೆಹಲಿಯನ್ನು ಸಂಪರ್ಕಿಸುವಂತಹ ಗಡಿ. ಇಲ್ಲೂ ಕೂಡ ರೈತರನ್ನು ದೆಹಲಿಯ ಬಾರ್ಡರ್ ಒಳಗೆ ಬಿಟ್ಟುಕೊಳ್ಳದೆ ಪೊಲೀಸರು ದೊಡ್ಡ ಮಟ್ಟದಲ್ಲಿ ಭದ್ರತೆಯನ್ನು ನಿಯೋಜಿಸಲಾಗಿದೆ. ಟ್ರ್ಯಾಕ್ಟರ್ಗಳಲ್ಲಿ ರೈತರು ಬರ್ತಿದ್ದಾರೆ. ಹಾಗಾಗಿ ಟ್ರ್ಯಾಕ್ಟರ್ಗಳು ಪ್ರವೇಶಿಸದಂತೆ ಮಾಡೋದಕ್ಕೆ ಕಬ್ಬಿಣದ ಬ್ಯಾರಿಕೇಡ್ಗಳನ್ನು ಹಾಕಲಾಗಿದೆ. ರಸ್ತೆಗಳಲ್ಲಿ ಮೊಳೆಗಳನ್ನು ಇಡಲಾಗಿದೆ. ಸಿಮೆಂಟ್ ಇಟ್ಟಿಗೆಗಳನ್ನು ಬಳಸಲಾಗಿದೆ. ಮುಳ್ಳು ತಂತಿಗಳನ್ನು ಕೂಡ ಇಡಲಾಗಿದೆ. ಮತ್ತೊಂದು ಬಾರ್ಡರ್ ಟಿಕ್ರಿ ಗಡಿ, ಹರಿಯಾಣದಿಂದ ದೆಹಲಿಯನ್ನು ಸಂಪರ್ಕಿಸುವಂತಹ ಮತ್ತೊಂದು ಗಡಿ. ಇಲ್ಲೂ ಕೂಡ ಪೊಲೀಸರು ಮತ್ತು RAF ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ಮತ್ತೊಂದು ಗಾಜಿಪುರದ ಗಡಿ, ಉತ್ತರ ಪ್ರದೇಶದಿಂದ ದೆಹಲಿಯನ್ನು ಸಂಪರ್ಕಿಸುವಂತಹ ಗಡಿ. ಉತ್ತರ ಪ್ರದೇಶ ಅಂದರೆ ಪಶ್ಚಿಮ ಉತ್ತರ ಪ್ರದೇಶ ಭಾಗದಲ್ಲಿ ಕಳೆದ ಬಾರಿಯೂ ಕೂಡ ರೈತ ಹೋರಾಟ, ಅಲ್ಲಿಂದ ಜಾಸ್ತಿ ರೈತರು ದೆಹಲಿಗೆ ಬಂದಿದ್ದರು. ಈ ಬಾರಿಯೂ ಕೂಡ ಪಶ್ಚಿಮ ಉತ್ತರ ಪ್ರದೇಶದಿಂದ ದೊಡ್ಡ ಸಂಖ್ಯೆಯಲ್ಲಿ ರೈತರು ದೆಹಲಿಗೆ ಬರ್ತಾ ಇದ್ದಾರೆ. ಅವರನ್ನು ಗಾಜಿಪುರದ ಗಡಿಯಲ್ಲಿ ತಡೆಯುವಂತಹ ಪ್ರಯತ್ನವನ್ನು ದೆಹಲಿ ಪೊಲೀಸರು ಮಾಡ್ತಾ ಇದ್ದಾರೆ. ಯಾಕೆ ಇಷ್ಟೆಲ್ಲ ಭದ್ರತೆಯನ್ನು ರೈತ ಹೋರಾಟವನ್ನು ತಡೆಯೋದಕ್ಕೋಸ್ಕರ ದೆಹಲಿ ಪೊಲೀಸರು ಮಾಡ್ತಿದ್ದಾರೆ ಎನ್ನುವ ಪ್ರಶ್ನೆ ಸಹಜವಾಗಿ ಬರುತ್ತೆ. 2020-2021ರಲ್ಲಿ ರೈತ ಹೋರಾಟ ದೆಹಲಿಯಲ್ಲಿ 15 ತಿಂಗಳುಗಳ ಕಾಲ ನಡೆದಿತ್ತು. ಆರಂಭದಲ್ಲಿ ಶಾಂತಿಯಿಂದ ನಡೆದದ್ದಂತಹ ಹೋರಾಟ ನಂತರದ ದಿನಗಳಲ್ಲಿ ಹಿಂಸಾಚಾರಕ್ಕೆ ತಿರುಗಿತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.